मन पावन हो गंगा में डूबे नहा, मन रावण जो लहरों में तूने बहाए। ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರಯಾಗ್ರಾಜ್ಗೆ ಹೋಗೋಣ ಅಂತ ಬಂದ್ವಿ. ನನ್ನ ಬುಧವಾರ ನೈಟು ಬಿಟ್ವಿ 12 ಗಂಟೆ ಹಂಗೆ. ಸೊ ಆಲ್ಮೋಸ್ಟ್ 1000+ ಕಿಲೋಮೀಟರ್ಸ್ ಬಂದಿದ್ದೀವಿ. ಮಹಾರಾಷ್ಟ್ರದಲ್ಲಿದ್ದೀವಿ. ಈಗ ಫಸ್ಟು ನಾವು ಡೈರೆಕ್ಟು ಪ್ರಯಾಗ್ರಾಜ್ಗೆ ಹೋಗಲ್ಲ, ಫಸ್ಟ್ ಈಗ ಕಾಶಿಗೆ ಹೋಗ್ತೀವಿ. ನಮ್ಮ ಜೊತೆ ಟ್ರಾವೆಲ್ ಮಾಡೋಕೆ ಈಗ ರೆಡಿ ಇದ್ದಾರೆ ಚೇತನ್ ಅವರು. ನೋಡ್ರಿ, ಒಂದು ಕೇಸ್ ನೀರು ತೊಗೊಂಡಿದ್ದಾರೆ ನಮ್ಮ ಶಿಷ್ಯಣ್ಣವರು. ಸರ್, ನೀವೇನು ಮಾಡ್ತಿದ್ದೀರಾ? ಇವ್ರು ನೋಡಿರ್ತೀರ ನೀವೆಲ್ಲ ವ್ಲಾಗಲ್ಲೂ. ಸರ್ ಹೇಳಿ, ಅವ್ರು ಹೇಳಿದ್ ಕೇಳಿಸಿಲ್ಲ ಸರ್. ಏನು ಕೆಲಸನೂ ಮಾಡಲ್ಲ, ಎಕ್ಸ್ಟ್ರಾ ಪ್ಲೇಯರ್. ಸಖತ್ತಾಗಿ ಪೋಸ್ ಮಾತ್ರ ಕೊಡ್ತಾರೆ. ಸೊ ಇವಾಗ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಮ ಶಿಷ್ಯ ಅವ್ರು ನಂಬ್ಕೊಂಡು ಇನ್ನೂ ಇಲ್ಲೇ ಇದ್ದೀವಿ. ನಿದ್ದೆ ಎಲ್ಲ ಮಾಡ್ಕೊಂಡು ಇನ್ನೂ ಹೋಗೇ ಇಲ್ಲ ನಾವು ವಾರಣಾಸಿಗೆ. ಸರ್, ಎಷ್ಟೊತ್ತು ಕರ್ಕೊಂಡು ಹೋಗ್ತೀರಾ ಸರ್ ವಾರಣಾಸಿಗೆ? ಒಂದು 12 ಗಂಟೆ. 12 ಗಂಟೆ ಪಕ್ಕನಾ? 12 ಗಂಟೆ ಅಂದರೆ ಮಧ್ಯರಾತ್ರಿ ಆಗುತ್ತೆ ಗಾಯ್ಸ್, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, 12 ಗಂಟೆ ಕರ್ಕೊಂಡು ಹೋಗ್ತಾರಲ್ವ? ಇಲ್ಲ ಸರ್, ನಾಳೆ ಮಧ್ಯಾಹ್ನ ಇಲ್ಲ, ನಾಳೆ ನೈಟ್ ಕರ್ಕೊಂಡು ಹೋಗ್ತಾರೆ ಸರ್. ಇನ್ನು 200 ಕಿಲೋಮೀಟರ್ ಇದೆ. ಅವರು ಲಾರಿ ಓಡಿಸಿ ಹಿಂಗ್ ಮಾಡ್ಬಿಟ್ಟವ್ರು ಸರ್ ನಮ್ಮನ್ನ. ಚಳಿ ಆದ್ರೆ ಫುಲ್ಲು ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿ 13 ಡಿಗ್ರಿ ಇದೆ. 13 ಡಿಗ್ರಿ. 13 ಡಿಗ್ರಿ. ಈಗ ಚೆಕ್ ಮಾಡ್ತಾ ಇದೀವಿ, 14 ಡಿಗ್ರಿ ಅಂತ ಹೇಳ್ತಿದ್ದಾರೆ ಅವ್ರ ಡ್ರೈವರ್ ಅವರು. ಏನು ಹೇಳ್ತೀರಾ ಸರ್? ನೆನ್ನೆ ಬೆಡ್ಶೀಟ್ ತಗೊಳ್ರಿ ಅಂತ ಹೇಳಿದ್ವಿ, ಇವ್ರು ತಗೊಂಡಿಲ್ವಾ? ವೆಲ್ಕಮ್ ಟು ಉತ್ತರ ಪ್ರದೇಶ್. ಬಂದ್ವಿ. ಎಲ್ಲಿದ್ವಿ ಅಣ್ಣ ಈಗ? ಪಾವ್ ಬಜಿ 70 ಕಿಲೋಮೀಟರ್. ಇನ್ನೊಂದು 70 ಕಿಲೋಮೀಟರ್ ವಾರಣಾಸಿ. ನೀವು ನಾವು ಬೆಳಿಗ್ಗೆಯಿಂದ ಕರ್ಕೊಂಡು ಹೋಗ್ತಾನೆ ಒಂದು ವಾರಣಾಸಿಗೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ ನೋಡ್ರಿ, ಟೇಸ್ಟ್ ಮಾಡೋಣ. ಡಿಫ್ರೆಂಟ್ ಚೆನ್ನಾಗಿದೆ ಗಾಯ್ಸ್, ಚೆನ್ನಾಗಿದೆ. ಜಿಲೇಬಿ ಜೊತೆ ದಹಿ ಹಾಕ್ಕೊಡ್ತಾರೆ, ಮೊಸರು ಹಾಕ್ಬಿಟ್ಟು. ಫೇಮಸ್ ಅಂತ ಇಲ್ಲಿ ಬೆಳಿಗ್ಗೆ ಟಿಫನ್ಗೆಲ್ಲ ಇದೆ ಅಂತ ತಿನ್ನೋದು. ಒಂದು 5 ನಿಮಿಷ ಮಾಡ್ತೀನಿ. इसका नाम क्या? इसका नाम लौंग लता. ये भी गुजिया अंते, गुलाब जामुन, जलेबी. उसको आलू दम बोलते हैं. आलू दम. ये आलू दम, ये जलेबी. जिलेबी के साथ दही. 2000 years later. ನಮ್ಮ ಶಿಷ್ಯವರು ತುಂಬ ಟೈಮ್ ತೊಗೊಂಡು ನಮಗೆ ವಾರಣಾಸಿ ಕರ್ಕೊಂಬಂದ್ಬಿಟ್ರು. ವಾರಣಾಸಿ, ಬನಾರಸ್, ಕಾಶಿ ಎಲ್ಲ ಒಂದೇ. ಕಾರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು, ಅಲ್ಲಿ ಸ್ವಲ್ಪ ಒಳಗಡೆ ಟ್ರಾಫಿಕ್ ಇದೆ, ಅದಕ್ಕೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಆಟೋ. ಹೋಗ್ತಾ ಇದ್ದೀರಿ. ಎಲ್ಲಿಗಣ ಈಗ ಹೋಗೋದು? ಸ್ನಾನ ಮಾಡಕ್ಕೆ ಹೋಗ್ತಾರೆ ಗಂಗಾರಿ ಮಾರ್ಗ, ಗಂಗಾ ನದಿ. ಇವನು ನೋಡ್ರಿ ಯಮುನಾ ಅಂತ. ಫೈನಲಿ ಈಗ ಕಾಶಿ ರೀಚ್ ಆಗಿದ್ದೀವಿ. ಈಗ ಸ್ನಾನ ಮಾಡೋದಕ್ಕೆ ನದಿ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಗಂಗಾ ನದಿ ಹತ್ರ ಬಂದಿದ್ದೀವಿ, ಸ್ನಾನ ಮಾಡ್ಬೇಕೀಗ. ಹೋಟೆಲ್ ಬಂದಿದ್ದೀವಿ. ಇಲ್ಲಿ ಸ್ನಾನ ಮಾಡೋದು ಬೇಡ ಅಂದ್ಬಿಟ್ಟು ಆ ಸೈಡ್ ಹೋಗ್ತಾ ಇದ್ದೀವಿ ಮುಂದೆ. ಒಬ್ರಿಗೆ 300 ರೂಪೀಸ್ ಕೇಳಿದ್ರು, ನಾವು 250 ಕೊಡ್ತೀವಿ ಅಂತ ಹೇಳಿದ್ವಿ. ಸರ್, ಇಲ್ಲಿ ಮಾಡೋದು ಬೇಡ ಅಲ್ಲ ಸರ್? ಇಲ್ಲಿ ಆ ಕಡೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋಕ್ಕೆ. ಅದು ಸ್ವಲ್ಪ ನೀಟಾಗಿದೆ ನೀರು. ಇಲ್ಲೆಲ್ಲ ಅದು ಇದು ಹಾಕಿದ್ದಾರೆ, ಹೂವು ಎಲ್ಲ ಹಾಕ್ಬಿಟ್ಟಿದ್ದಾರೆ.
ಲೈಫ್ ಜಾಕೆಟ್ ಇಸ್ ಇಂಪಾರ್ಟೆಂಟು, ನಮಗೆಲ್ಲ ಯೂಸ್ ಬರಲ್ಲ. ಹುಡುಗ ಕಾಯಿನ್ ಇಡುತ್ತೆ ಅವನು. ಸೊ ಈಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಸ್ನಾನ ಮಾಡೋಕೆ ಅಷ್ಟೇ ಅಲ್ಲಿ ಹೋಗ್ತಿರೋದು. ಇಲ್ಲಿ ಸ್ವಲ್ಪ ನೀರು ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ನೋಡ್ರಿ ಪಾಪ ಇವನಿಗೆ ಲೈಫ್ ಜಾಕೆಟ್ ಇದೇ ಆಗಲ್ಲ, ಸೈಜೇ ಇಲ್ಲ ಇವನಿಗೆ. ಪಕ್ಷಿಗಳು ನೋಡಿ, ಮೀನ್ಗೆ तेरा कर्म ही है जो संग तेरे ही जाए. साया मेरा है तू और मैं तेरा, तू दिखे या ना दिखे, इश्क है ये. ಆ ಕಡೆಯಿಂದ ಈ ಕಡೆಗೆ ಸ್ನಾನ ಮಾಡಕ್ಕೆ ಬಂದು ಇಲ್ಲಿ ಸಕ್ಕತ್ತಾಗಿದೆ ನೀರು, ಫುಲ್ಲು ಗಾಳಿ. ಡಬಲ್ ಇಕ್ತವ್ರೆ, ಸಾರಿ. ಕುದುರೆ ಆರ್ಚ್ ರೆಡಿ ಇದೆ. ಸಿಕ್ಕಾಪಟ್ಟೆ ದೊಡ್ಡ ನದಿ ಇದು, ಅಲ್ಲಿ ಲಾಸ್ಟ್ವರೆಗೂ ಇದೆ. ಏ ಕಾಲು ಎಳ್ಕೊಂಡಿದ್ಯಾ ನೋಡಲೆ. ನೋಡ್ರಿ ಬನ್ನಿ ಶಶಿ ಅವರು ಕುದುರೆ ಓಡಿಸ್ತಾವ್ರೆ. ಆನೆ ಕುದುರೆ ಮೇಲೆ ಹೋಗ್ತಾ ಇದೆ ಗಾಯ್ಸ್. ಸೊ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿತ್ತು. ಈಗ ದೇವಸ್ಥಾನಕ್ಕೆ ಹೋಗೋಣ, ಕಾಶಿ ದೇವಸ್ಥಾನಕ್ಕೆ. ಹುಡುಗನೇ. ಸೊ ಇವಾಗ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಶಶಾಣ್ ಅವ್ರು ಮ್ಯಾಗಿ ತಿನ್ನೋಣ ಅಂದರು. ಇಲ್ಲಿ ಮ್ಯಾಗಿನೇ ಇರೋದು, ಇನ್ನೇನು ಇಲ್ಲ. ಸೊ ಲೈಟಾಗಿ ಮ್ಯಾಗಿ ತಿಂತಾ ಇದ್ವಿ. ನಾವು ನದಿ ಮಧ್ಯ ಇದ್ದೀವಿ, ಗಂಗಾ ನದಿ ಮಧ್ಯ. ನಾನೆಲ್ಲ ಹೋಗ್ತಾ ಇದ್ವಿ. ಹೇಗಿತ್ತಣ್ಣ ಗಂಗಾ ನದಿ ಸ್ನಾನ? ತುಂಬ ಚೆನ್ನಾಗಿತ್ತು. ಏನಾದರೂ ಹೇಳ್ತೀರಾ? ಗಂಗಾ ಏನು ಹೇಳಲ್ಲ, ತುಂಬ ಪವಿತ್ರ ಸ್ಥಳ. ಗೊತ್ತಿಲ್ಲ ನಮಗೆ. ನಮ್ಮ ಹಿಂದೂಗಳಿಗೆ ತುಂಬ ಪವಿತ್ರವಾದ ಸ್ಥಳ ಅಂತ ನದಿ. ಪುಣ್ಯಕ್ಷೇತ್ರ, ಪುಣ್ಯ ಸ್ಥಳ ಅಂತಾರೆ ಅಷ್ಟೇ, ಅದು ಬಿಟ್ಟರೆ ಏನು ಗೊತ್ತಿಲ್ಲ. ಚೆನ್ನಾಗಿದೆ. ಚೇತನ್ನು ನಾಮ ಇಕ್ಸ್ಕೊಂತವನೆ. ಕರ್ನಾಟಕ. ಇವಾಗ ಎಲ್ಲಾನ ಹೋಗೋದು? ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ವಿ, ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನಕ್ಕೆ. ಸೊ ಇವಾಗ 84 ಘಾಟ್ಸ್ ಇದೆಯಂತೆ, ಎಲ್ಲ ಘಾಟ್ನ ತೋರಿಸ್ಬಿಟ್ಟು ಡೈರೆಕ್ಟ್ ಕಾಶಿ ದರ್ಶನಕ್ಕೆ ಹೋಗ್ತೀವಿ. ಚೇತನ್ ಸರ್, ಚಂದ್ರಘಾಟು. ಅದಿರ್ಬೋದಲ್ಲ ದೇವಸ್ಥಾನ.
ಹರ ಹರ ಮಹಾದೇವ್. आराम से आराम से आराम से ದರ್ಶನಕ್ಕೆ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ದರ್ಶನಕ್ಕೆ. ಸೊ ದರ್ಶನಕ್ಕೆ ಬಂದಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿದೆ ಅಷ್ಟೇ, ದರ್ಶನ ಮಾಡ್ಕೊಂಡು ಸಿಗ್ತೀನಿ. ನೋಡ್ರಿ ರೋಡ್ ಹೆಂಗಿದೆ ಅಂತ ಮೇಲಿಂದ ತೋರಿಸ್ತಿದ್ದೀನಿ. VIP ಎಂಟ್ರಿನೂ ಇಲ್ಲ, VVIP ಎಂಟ್ರಿನೂ ಇಲ್ಲ, ಎಲ್ಲರಿಗೂ ಒಂದೇ ಎಂಟ್ರಿ, ಒಂದೇ ಹೋಗ್ತಾ ಇದೀವಿ. ಹರ ಹರ ಗಂಗೆ, ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಒಳಗಡೆ ಬಂದರು. ಇನ್ನು ಒಳಗಡೆನೂ ಇನ್ನೂ ಜಾಸ್ತಿ ರೌಂಡ್ ಹೊಡಿಬೇಕು. ಸೊ ಫೈನಲಿ ದರ್ಶನ ಎಲ್ಲ ಮುಗೀತು. ಇಲ್ಲ ಸರ್, ದರ್ಶನ ತುಂಬ ಈಸಿಯಾಗಾಯಿತು. ಜನ ಇದ್ರು ಮಾತ್ರ ಒಟ್ಟು ಚೆನ್ನಾಗಾಯ್ತು ದರ್ಶನ. ಕೀಪ್ ವಾಚಿಂಗ್.